ಸರ್ ಜಾಗ ಬಿಡಿ. ಸರ್ ಸರ್ ಏನು ನೋಡಿ, ಕಮಿಷನರ್ ಕಚೇರಿ ಬೆಂಗಳೂರು ಇಲ್ಲಿ ವಿಜಯಲಕ್ಷ್ಮಿ ಅವರು ದೂರು ಕೊಡೋದಕ್ಕೆ ಬಂದಿದ್ರು. ಯಾರು ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಕಂಪ್ಲೇಂಟ್ ಅನ್ನ ಕೊಟ್ಟು ಇದು ವಾಪಸ್ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಸಂದರ್ಭದಲ್ಲಿ ಅವರನ್ನ ಮಾತಾಡಿಸುವಂತ ಪ್ರಯತ್ನಗಳು ಆಗ್ತಾ ಇದೆ, ಆದ್ರೆ ವಿಜಯಲಕ್ಷ್ಮಿ ಅವರು ಮಾತಾಡ್ತಾ ಇಲ್ಲ. ಅಜಯ್ ಹಿಲೋರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ಕಮಿಷನರ್ ಕಚೇರಿಯಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕಿನ ಸ್ಟಾರ್ ವಾರ್ ಬಗ್ಗೆ ಭಾರಿ ಬೆಳವಣಿಗೆಗಳು ಆಗ್ತಾ ಇರುವಾಗಲೇ ಕಿಡಿಗೇಡಿಗಳು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಸೊ ಈ ರೀತಿ ಕಮೆಂಟ್ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ಕೊಡುವುದಕ್ಕೆ ವಿಜಯಲಕ್ಷ್ಮಿ ಅವರು ಹೋಗಿದ್ರು. ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರು ವಾಪಸ್ ತೆರಳುತ್ತಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ, ಹಾಗೆ ಹೋಗಿದ್ದಾರೆ. ನೋಡಿ, ವಕೀಲರ ಜೊತೆಗೇನೆ ವಿಜಯಲಕ್ಷ್ಮಿ ಅವರು ಬಂದಿದ್ದನ್ನ ನೀವು ಗಮನಿಸಬಹುದು. ಆ ದೃಶ್ಯಗಳನ್ನು ನೋಡಿದಾಗ ವಿಜಯಲಕ್ಷ್ಮಿ ಅವರು ವಕೀಲರನ್ನ ಕರ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾಧ್ಯಮಗಳ ಜೊತೆಗೆ ಮಾತಾಡಬಹುದು ಅಂತ ಇತ್ತು. ಅಂದ್ರೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅಲ್ಲಿ ಪರ್ಟಿಕ್ಯುಲರ್ ಏನಾಗಿ ವಿಚಾರವನ್ನ ತಿಳಿಸಿದಾರಾ, ಯಾರ ವಿರುದ್ಧವಾದರೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಾ, ರ್ಯಾಂಡಮ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಶ್ನೆಗಳಿದ್ವು. ಅವರು ಹೇಳಬಹುದಿತ್ತು, ಆದ್ರೆ ಸದ್ಯಕ್ಕೆ ಅವರು ಏನನ್ನೂ ಮಾತಾಡದೆ ಅಲ್ಲಿಂದ ಹಾಗೆ ಹೋಗಿದ್ದಾರೆ. ವಕೀಲರನ್ನ ಕರ್ಕೊಂಡು ಬಂದಿದ್ದನ್ನು ಕೂಡ ತಾವು ದೃಶ್ಯಗಳ ಸರ್ ಜಾಗ ಬಿಡಿ. ಸರ್ ಸರ್ ಏನು ನೋಡಿ, ಕಮಿಷನರ್ ಕಚೇರಿ ಬೆಂಗಳೂರು ಇಲ್ಲಿ ವಿಜಯಲಕ್ಷ್ಮಿ ಅವರು ದೂರು ಕೊಡೋದಕ್ಕೆ ಬಂದಿದ್ರು. ಯಾರು ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಕಂಪ್ಲೇಂಟ್ ಅನ್ನ ಕೊಟ್ಟು ಇದು ವಾಪಸ್ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಸಂದರ್ಭದಲ್ಲಿ ಅವರನ್ನ ಮಾತಾಡಿಸುವಂತ ಪ್ರಯತ್ನಗಳು ಆಗ್ತಾ ಇದೆ, ಆದ್ರೆ ವಿಜಯಲಕ್ಷ್ಮಿ ಅವರು ಮಾತಾಡ್ತಾ ಇಲ್ಲ. ಅಜಯ್ ಹಿಲೋರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ಕಮಿಷನರ್ ಕಚೇರಿಯಿಂದ
ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕಿನ ಸ್ಟಾರ್ ವಾರ್ ಬಗ್ಗೆ ಭಾರಿ ಬೆಳವಣಿಗೆಗಳು ಆಗ್ತಾ ಇರುವಾಗಲೇ ಕಿಡಿಗೇಡಿಗಳು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಸೊ ಈ ರೀತಿ ಕಮೆಂಟ್ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ಕೊಡುವುದಕ್ಕೆ ವಿಜಯಲಕ್ಷ್ಮಿ ಅವರು ಹೋಗಿದ್ರು. ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರು ವಾಪಸ್ ತೆರಳುತ್ತಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ, ಹಾಗೆ ಹೋಗಿದ್ದಾರೆ. ನೋಡಿ, ವಕೀಲರ ಜೊತೆಗೇನೆ ವಿಜಯಲಕ್ಷ್ಮಿ ಅವರು ಬಂದಿದ್ದನ್ನ ನೀವು ಗಮನಿಸಬಹುದು. ಆ ದೃಶ್ಯಗಳನ್ನು ನೋಡಿದಾಗ ವಿಜಯಲಕ್ಷ್ಮಿ ಅವರು ವಕೀಲರನ್ನ ಕರ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾಧ್ಯಮಗಳ ಜೊತೆಗೆ ಮಾತಾಡಬಹುದು ಅಂತ ಇತ್ತು. ಅಂದ್ರೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅಲ್ಲಿ ಪರ್ಟಿಕ್ಯುಲರ್ ಏನಾಗಿ ವಿಚಾರವನ್ನ ತಿಳಿಸಿದಾರಾ, ಯಾರ ವಿರುದ್ಧವಾದರೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಾ, ರ್ಯಾಂಡಮ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಶ್ನೆಗಳಿದ್ವು. ಅವರು ಹೇಳಬಹುದಿತ್ತು, ಆದ್ರೆ ಸದ್ಯಕ್ಕೆ ಅವರು ಏನನ್ನೂ ಮಾತಾಡದೆ ಅಲ್ಲಿಂದ ಹಾಗೆ ಹೋಗಿದ್ದಾರೆ. ವಕೀಲರನ್ನ ಕರ್ಕೊಂಡು ಬಂದಿದ್ದಾರೆ. ಸರ್ ಜಾಗ ಬಿಡಿ. ಸರ್ ಏನು ನೋಡಿ, ಕಮಿಷನರ್ ಕಚೇರಿ ಬೆಂಗಳೂರು ಇಲ್ಲಿ ವಿಜಯಲಕ್ಷ್ಮಿ ಅವರು ದೂರು ಕೊಡೋದಕ್ಕೆ ಬಂದಿದ್ರು. ಯಾರು ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ಆ ಕಂಪ್ಲೇಂಟ್ ಅನ್ನ ಕೊಟ್ಟು ಇದು ವಾಪಸ್ ಬರ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಸಂದರ್ಭದಲ್ಲಿ ಅವರನ್ನ ಮಾತಾಡಿಸುವಂತ ಪ್ರಯತ್ನಗಳು ಆಗ್ತಾ ಇದೆ, ಆದ್ರೆ ವಿಜಯಲಕ್ಷ್ಮಿ ಅವರು ಮಾತಾಡ್ತಾ ಇಲ್ಲ. ಅಜಯ್ ಹಿಲೋರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ಕಮಿಷನರ್ ಕಚೇರಿಯಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕಿನ ಸ್ಟಾರ್ ವಾರ್ ಬಗ್ಗೆ ಭಾರಿ ಬೆಳವಣಿಗೆಗಳು ಆಗ್ತಾ ಇರುವಾಗಲೇ ಕಿಡಿಗೇಡಿಗಳು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಸೊ ಈ ರೀತಿ ಕಮೆಂಟ್ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ಕೊಡುವುದಕ್ಕೆ ವಿಜಯಲಕ್ಷ್ಮಿ ಅವರು ಹೋಗಿದ್ರು. ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರು ವಾಪಸ್ ತೆರಳುತ್ತಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ, ಹಾಗೆ ಹೋಗಿದ್ದಾರೆ. ನೋಡಿ, ವಕೀಲರ ಜೊತೆಗೇನೆ ವಿಜಯಲಕ್ಷ್ಮಿ ಅವರು ಬಂದಿದ್ದನ್ನ ನೀವು ಗಮನಿಸಬಹುದು. ಆ ದೃಶ್ಯಗಳನ್ನು ನೋಡಿದಾಗ ವಿಜಯಲಕ್ಷ್ಮಿ ಅವರು ವಕೀಲರನ್ನ ಕರ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾಧ್ಯಮಗಳ ಜೊತೆಗೆ ಮಾತಾಡಬಹುದು ಅಂತ ಇತ್ತು. ಅಂದ್ರೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅಲ್ಲಿ ಪರ್ಟಿಕ್ಯುಲರ್ ಏನಾಗಿ ವಿಚಾರವನ್ನ ತಿಳಿಸಿದಾರಾ, ಯಾರ ವಿರುದ್ಧವಾದರೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಾ, ರ್ಯಾಂಡಮ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಶ್ನೆಗಳಿದ್ವು. ಅವರು ಹೇಳಬಹುದಿತ್ತು, ಆದ್ರೆ ಸದ್ಯಕ್ಕೆ ಅವರು ಏನನ್ನೂ ಮಾತಾಡದೆ ಅಲ್ಲಿಂದ ಹಾಗೆ ಹೋಗಿದ್ದಾರೆ. ವಕೀಲರನ್ನ ಕರ್ಕೊಂಡು ಬಂದಿದ್ದನ್ನು ಕೂಡ ತಾವು